ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ದೃಷ್ಟಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು KSCCF ರಿಕ್ರೂಟ್ಮೆಂಟ್ 2025 ಇದರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ಯಾವ್ಯಾವೆಲ್ಲ ವಿಚಾರದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದ್ರೆ, ಮೊದಲನೇದಾಗಿ ಅದರ ಒಂದು ಸಿಲೆಬಸ್. ಆ ಒಂದು ಸಿಲೆಬಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಸಹಕಾರಿ ವಿಷಯಕ್ಕೆ ಸಂಬಂಧಿಸಿದಂತೆ, ಸಹಕಾರಿ ವಿಷಯ ನಮ್ಗೆಲ್ಲರಿಗೂ ಗೊತ್ತೇ ಇದೆ. 50 ಪ್ರಶ್ನೆಗಳು ಈ ಒಂದು ಟಾಪಿಕ್ ಬಗ್ಗೆನೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗುತ್ತೆ. ಹಾಗಾಗಿ ಹಿಂದಿನ ವರ್ಷದ ಈ ಒಂದು ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ಪರೀಕ್ಷೆ ಆಗಿತ್ತು. ಆ ಒಂದು ಪರೀಕ್ಷೆಯಿಂದ ಕೆಲವೊಂದು ಆಯ್ದ ಪ್ರಶ್ನೆಗಳು ಹಾಗೂ ಇತರೆ ಒಂದು ಸೋರ್ಸ್ ಇಂದ ಕಲೆಕ್ಟ್ ಮಾಡಿದಂತಹ ಒಂದು ಪ್ರಶ್ನೆಗಳು ಪ್ಲಸ್ ಅದರ ಒಂದು PDF ಲಿಂಕ್ ಅನ್ನು ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆನಾ? ಹಾಗಾದ್ರೆ ಸಹಕಾರಿ ವಿಷಯ ಇದರ ಒಂದು ರಿಲೇಟೆಡ್ ಒಂದು ಆನ್ಲೈನ್ ಮಾರ್ಕ್ ಟೆಸ್ಟ್ ನ ಒಂದು ಲಿಂಕ್ ಅನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಹಾಗಾದ್ರೆ ಆನ್ಲೈನ್ ಮಾರ್ಕ್ ಟೆಸ್ಟ್ ಯಾವ ತರ ಇರುತ್ತೆ? ಕೇವಲ ನಾವು ಪ್ರಶ್ನೆಗಳು ಹೇಳ್ಬಿಟ್ಟು ಉತ್ತರ ಹೇಳೋದಲ್ಲ. ಲಿಂಕ್ ಓಪನ್ ಮಾಡಿದ ಕೂಡಲೇ ನಿಮಗೆ ಈ ತರ ಒಂದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ತರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಆನ್ಲೈನ್ ಮಾರ್ಕ್ ಟೆಸ್ಟ್ ಸ್ಕ್ರೀನ್ ಅಂತ ಓಪನ್ ಆಗುತ್ತೆ. ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಆನ್ಲೈನ್ ಮಾರ್ಕ್ ಟೆಸ್ಟ್ ಲಿಂಕ್ ಓಪನ್ ಆಗುತ್ತೆ. ಅದರ ಒಂದು ಸಮಯ 15 ನಿಮಿಷ ಇರುತ್ತೆ. ಟೋಟಲ್ ಎಷ್ಟು ಪ್ರಶ್ನೆಗಳು ಇರ್ತವೆ? 25 ಪ್ರಶ್ನೆಗಳು ಇರ್ತವೆ. ಓಕೆ, ಇಲ್ಲಿ ಪ್ರಶ್ನೆ ಇರುತ್ತೆ, 4 ಆಪ್ಷನ್ಸ್ ಇರ್ತವೆ. ಫೈನಲ್ ಆಗಿ ಸಬ್ಮಿಟ್ ಬಟನ್ ಕೂಡ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ 25 ಪ್ರಶ್ನೆಗಳಿಗೆ ಅಂದ್ರೆ 25 ಪ್ರಶ್ನೆಗಳು 25 ಅಂಕಗಳಿಗೆ ನಿಮ್ಮ ಒಂದು ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ತಿಳ್ಕೊಂಡ್ಬಿಟ್ಟು ಎಷ್ಟು ಬಂದಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ನೀವು ಮೆನ್ಷನ್ ಮಾಡಬಹುದು. ಓಕೆ, ಹಾಗಾದ್ರೆ ಇನ್ನೇಗ ತಡ, ಯಾವ ತರ ಎಕ್ಸಾಮ್ ಇರುತ್ತೆ ಅನ್ನೋದ್ರು ನಾವು ನಿಮ್ಗೆ ಹೇಳ್ತೀನಿ. ಪ್ಲಸ್ ಪ್ರಶ್ನೆಗಳನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಆಯ್ತಾ? ಒಂದ್ ಸೆಕೆಂಡ್. ಈಗ ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಓಕೆ, ಈ ತರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಒಂದು ವೆಬ್ಸೈಟ್ ಲಿಂಕ್ ಇಲ್ಲಿ ಓಪನ್ ಆಗಿದ ತಕ್ಷಣ ನೀವು ಈ ತರ ಒಂದು ಪ್ರಶ್ನೆಗಳು ಕಾಣಿಸ್ತವೆ. ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಸಹಕಾರಿ ಒಂದು ಸಂಸ್ಥೆಗಳ ಚುನಾವಣೆಯನ್ನು ಯಾವ ಸಂಸ್ಥೆ ನಿಯಂತ್ರಿಸುತ್ತದೆ ಅಂತ ಹೇಳ್ಬಿಟ್ಟು ಕೇಳಲಾಗಿದೆ. ಅದಕ್ಕೆ ಆನ್ಸರ್ಸ್ ಯಾವ್ಯಾವ, ಆಪ್ಷನ್ಸ್ ಯಾವ್ಯಾವ ಕೊಟ್ಟಿದ್ದಾರೆ? ಕರ್ನಾಟಕ ಸಹಕಾರ ಚುನಾವಣೆ ಆಯೋಗ, ಭಾರತೀಯ ಚುನಾವಣಾ ಆಯೋಗ, ಕರ್ನಾಟಕ ಸರ್ಕಾರದ ಚುನಾವಣಾ ಇಲಾಖೆ, ಆಪ್ಷನ್ 4 ಬಂದ್ಬಿಟ್ಟು ಆಡಳಿತ ಮಂಡಳಿ ಅಂತ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕರ್ನಾಟಕ ಸಹಕಾರ ಚುನಾವಣಾ ಆಯೋಗ ಅಂತ. ಓಕೆ, ಉತ್ತರ ಬಂದ್ಬಿಟ್ಟು ನೀವು ಇದನ್ನ ಟಿಕ್ ಮಾಡ್ಬೇಕಾಗುತ್ತೆ. ಓಕೆ, ಸಹಕಾರಿ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಒಂದು ಚುನಾವಣೆಯನ್ನು ಕರ್ನಾಟಕ ಸರ್ಕಾರ ಸಹಕಾರ ಚುನಾವಣೆ ಆಯೋಗವು ನಿರ್ವಹಿಸುತ್ತದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಬಂದ್ಬಿಟ್ಟು ಸಹಕಾರಿ ಸಂಘಗಳ ಆಡಳಿತ ಮಂಡಳಿಯ ಸಭೆಗೆ ಹಾಜರಾಗಲು ಕನಿಷ್ಠ ಎಷ್ಟು ಜನ ಬೇಕು ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ. ಅದಕ್ಕೆ ಆಪ್ಷನ್ಸ್ 5, 7, 10 ಅಥವಾ
ನಿಯಮಗಳ ಪ್ರಕಾರ ಅಂತ ಕೊಟ್ಟಿದ್ದಾರೆ. ಇದು ಯಾವುದೇ ಒಂದು ಮಿತಿ ಅಂತ ಇದಕ್ಕೆ ಕೊಟ್ಟಿಲ್ಲ. ಅದು ನಿಯಮಗಳ ಪ್ರಕಾರ ನಾವು ಅದರ ಒಂದು ಹಾಜರಾಗಲು ಕನಿಷ್ಠ ಜನದ ಒಂದು ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ಓಕೆ, ಆಮೇಲೆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಸಹಕಾರಿ ಸಂಘಗಳ ಸದಸ್ಯರ ಹೊಣೆಗಾರಿಕೆ ಯಾವ ಆಧಾರದ ಮೇಲೆ ನಿಗದಿಯಾಗುತ್ತದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ. ಆಪ್ಷನ್ಸು ಷೇರುಗಳ ಮೊತ್ತಕ್ಕೆ ಸಮ, ಸಂಪೂರ್ಣವಾಗಿ ಅಸೀಮಿತ, ಸಂಪೂರ್ಣವಾಗಿ ಸೀಮಿತ, ಮೇಲಿನ ಯಾವುದೂ ಅಲ್ಲ ಅಂತ ಹೇಳ್ಬಿಟ್ಟು ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಷೇರುಗಳ ಮೊತ್ತಕ್ಕೆ ಸಮ ಅಂತ ಹೇಳ್ಬಿಟ್ಟು ನಾವು ಆನ್ಸರ್ ಮಾಡಬೇಕಾಗುತ್ತೆ. ಕ್ವಶನ್ ನಂಬರ್ 4 ಬಂದ್ಬಿಟ್ಟು ಸಹಕಾರ ಸಂಘಗಳ ಕನಿಷ್ಠ ವಯಸ್ಸು ಎಷ್ಟು ಅಂತ ಹೇಳ್ಬಿಟ್ಟು ಕೇಳಲಾಗಿದೆ. ಆಪ್ಷನ್ಸು 18 ವರ್ಷನ, 21 ವರ್ಷನ, 25 ವರ್ಷನ, 30 ವರ್ಷನ ಅಂತ ಹೇಳ್ಬಿಟ್ಟು ಇದಕ್ಕೆ ಉತ್ತರ ಬಂದ್ಬಿಟ್ಟು ಕನಿಷ್ಠ 21 ವರ್ಷ ಆಗಿರ್ಬೇಕಾಗುತ್ತೆ. ನೆಕ್ಸ್ಟ್, ಸಹಕಾರ ಸಂಘಗಳ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ನಾಮಪತ್ರಗಳನ್ನು ಯಾರು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕೇಳಲಾಗಿದೆ. ಅದರ ಸದಸ್ಯರಾಗಿರುತ್ತೆ. ಅಂದ್ರೆ ಆಪ್ಷನ್ಸ್ ಯಾವುದು? ಸದಸ್ಯರು, ಆಡಳಿತ ಮಂಡಳಿ, ಚುನಾವಣೆ ಆಯೋಗ, ರಿಜಿಸ್ಟ್ರಾರ್. ಆನ್ಸರ್ ಬಂದ್ಬಿಟ್ಟು ಸದಸ್ಯರು ಅಂತ ಹೇಳ್ಬಿಟ್ಟು ನಾವು ಟಿಕ್ ಮಾಡ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ 6ನೇ ಪ್ರಶ್ನೆ, ಸಹಕಾರ ಸಂಘದ ಆಡಳಿತ ಮಂಡಳಿಯ ಸದಸ್ಯರನ್ನು ಯಾರು ಆಯ್ಕೆ ಮಾಡುತ್ತಾರೆ ಅಂತ. ಇದಕ್ಕೂ ಕೂಡ ಉತ್ತರ ಬಂದ್ಬಿಟ್ಟು ಸರ್ಕಾರ, ಸದಸ್ಯರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ರಿಜಿಸ್ಟ್ರಾರ್. ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಸದಸ್ಯರು ಆಗಿರುತ್ತೆ. ಓಕೆ, ನೆಕ್ಸ್ಟ್, ಸಹಕಾರ ಸಂಘದ ಷೇರುಗಳನ್ನು ಯಾರು ಖರೀದಿಸಬಹುದು ಅಂತ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಸದಸ್ಯರು ಮಾತ್ರ. ಅಂದ್ರೆ ಸಹಕಾರ ಸಂಘದ ಷೇರುಗಳನ್ನು ಕೇವಲ ಸದಸ್ಯರು ಮಾತ್ರ ಖರೀದಿಸಬಹುದು. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಸಹಕಾರ ಸಂಘದ ಸದಸ್ಯರ ನಿಧಿಗೆ ನಿಗದಿಪಡಿಸಲಾದ ಗರಿಷ್ಠ ಬಡ್ಡಿ ದರವನ್ನು ಯಾರು ನಿರ್ಧರಿಸುತ್ತಾರೆ ಅಂತ ಕೇಳಿದರೆ ಆಪ್ಷನ್ಸ್ ಹೀಗಿದಾವೆ. ಸರ್ಕಾರನ, ರಿಸರ್ವ್ ಬ್ಯಾಂಕ್, ಆಡಳಿತ ಮಂಡಳಿನ, ರಿಜಿಸ್ಟ್ರಾರ. ಇದಕ್ಕೆ ಉತ್ತರ ಬಂದ್ಬಿಟ್ಟು ರಿಜಿಸ್ಟ್ರಾರ್. ಇದು ಒಂದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅನ್ನು ಯಾವ ಸಮಿತಿ ಶಿಫಾರಸ್ಸಿನ ಮೇಲೆ ಸ್ಥಾಪಿಸಲಾಯಿತು ಅಂತ ಹೇಳ್ಬಿಟ್ಟು ಕೇಳಿದರೆ ಆನ್ಸರ್ಸ್ ಬಂದ್ಬಿಟ್ಟು ನರಸಿಂಹನ್ ಸಮಿತಿ, ನಾರಾಯಣರಾವ್ ಸಮಿತಿ, ಶಿವಶಂಕರ್ ಸಮಿತಿ, ಚೌಧರಿ ಬ್ರಹ್ಮ ಪ್ರಕಾಶ್ ಸಮಿತಿ ಅಂತ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಾರಾಯಣರಾವ್ ಸಮಿತಿ. ನಾರಾಯಣರಾವ್ ಸಮಿತಿಯ ಶಿಫಾರಸಿನ ಮೇಲೆಗೆ ಈ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅನ್ನು ಇವರ ನಾರಾಯಣರಾವ್ ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಯಿತು ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. 10ನೇ ಪ್ರಶ್ನೆ ಬಂದ್ಬಿಟ್ಟು ಸಹಕಾರ ಸಂಘಗಳ ಪ್ರಮುಖ ತತ್ವಗಳಲ್ಲಿ ಒಂದಾದ ಸ್ವತಂತ್ರ ಮತ್ತು ಸ್ವಾಯತ್ತತೆ, ಆಟೋನಮಿ ಅಂಡ್ ಇಂಡಿಪೆಂಡೆನ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಅಂದ್ರೆ ಆಪ್ಷನ್ಸ್ ಸರ್ಕಾರದ ನಿಯಂತ್ರಣವಿಲ್ಲದೆ ಕೆಲಸ ಮಾಡುವುದಾ, ಸದಸ್ಯರು ಮಾತ್ರ ನಿರ್ಧಾರ ತೆಗೆದುಕೊಳ್ಳುವುದಾ, ಆಡಳಿತ ಮಂಡಳಿಯ ಸಂಪೂರ್ಣ ಅಧಿಕಾರನ, ಹಣಕಾಸಿನ ಸ್ವಾತಂತ್ರ್ಯ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಸರ್ಕಾರದ ನಿಯಂತ್ರಣವಿಲ್ಲದೆ ಕೆಲಸ ಮಾಡುವುದಾಗಿರುತ್ತೆ. ಅಂದ್ರೆ ಸರ್ಕಾರಿ ತತ್ವಗಳ ಪ್ರಕಾರ ಸಹಕಾರ ಸಂಘಗಳು ಸರ್ಕಾರದ ನಿಯಂತ್ರಣವಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು ಅನ್ನುವುದು ಇದರ ಒಂದು ಅರ್ಥ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಸಹಕಾರ ಸಂಘದ ಲಾಭವನ್ನು ಯಾವ ರೀತಿ ವಿವರಿಸಬಹುದು ಅಂತ ಹೇಳ್ಬಿಟ್ಟು ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಸದಸ್ಯರ ವಹಿವಾಟಿನ ಪ್ರಮಾಣಕ್ಕೆ ಅನುಗುಣವಾಗಿ ಸಹಕಾರ ಸಂಘದ ಲಾಭವನ್ನು ಯಾವ ರೀತಿ ವಿತರಿಸ್ತಾರೆ ಅಂದ್ರೆ ಸದಸ್ಯರ ವಹಿವಾಟಿನ ಪ್ರಮಾಣಕ್ಕೆ ಅನುಗುಣವಾಗಿ ಅದರ ಒಂದು ಲಾಭವನ್ನು ವಿತರಿಸುತ್ತಾರೆ. ನೆಕ್ಸ್ಟ್ 12ನೇದು ಬಂದ್ಬಿಟ್ಟು ಸಹಕಾರಿ ತರಬೇತಿ ಕೇಂದ್ರಗಳು
ಕೋಆಪರೇಟಿವ್ ಟ್ರೈನಿಂಗ್ ಸೆಂಟರ್ಸ್ ಯಾವ ಉದ್ದೇಶಕ್ಕಾಗಿ ಇರುತ್ತವೆ ಅಂತ ಹೇಳ್ಬಿಟ್ಟು ಪ್ರಶ್ನೆಗಳು ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಸದಸ್ಯರಿಗೆ ತರಬೇತಿ ನೀಡುವುದು ಆಗಿರುತ್ತೆ. ಸಹಕಾರಿ ತರಬೇತಿ ಕೇಂದ್ರಗಳ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಅವರ ಒಂದು ಸದಸ್ಯರಿಗೆ ತರಬೇತಿ ನೀಡುವುದು ಆಗಿರುತ್ತದೆ. ಓಕೆ, ನೆಕ್ಸ್ಟ್ 13ನೇ ಪ್ರಶ್ನೆ ಬಂದ್ಬಿಟ್ಟು ಸಹಕಾರಿ ತರಬೇತಿ ಕೇಂದ್ರಗಳು, ಇದು ರಿಪೀಟ್ ಆಗಿದೆ. ನೆಕ್ಸ್ಟ್ ಸಹಕಾರಿ ಸಂಸ್ಥೆಗಳ ಪ್ರಮುಖ ಉದ್ದೇಶಗಳಲ್ಲಿ ಒಂದಾದ ಸಹಕಾರಿ ಸಂಸ್ಥೆಗಳ ಪ್ರಮುಖ ಉದ್ದೇಶಗಳಲ್ಲಿ ಒಂದಾದ ಸಮುದಾಯದ ಕಾಳಜಿ ಎಂದರೇನು, ಸಮುದಾಯದ ಕಾಳಜಿ ಎಂದರೇನು ಅಂತ ಹೇಳ್ಬಿಟ್ಟು ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಸಮುದಾಯದ ಅಭಿವೃದ್ಧಿಗೆ ಕೊಡುಗೆ ನೀಡುವುದಾಗಿರುತ್ತದೆ. ಅಂದ್ರೆ ಸಮುದಾಯದ ಕಾಳಜಿಯು ಒಂದು ಸಮುದಾಯದ ಅಭಿವೃದ್ಧಿಗೆ ಕೊಡುಗೆ ನೀಡುವುದನ್ನು ಸೂಚಿಸುತ್ತದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. 15ನೇ ಪ್ರಶ್ನೆ ಬಂದ್ಬಿಟ್ಟು ಭಾರತದಲ್ಲಿ ಮೊದಲ ಸಹಕಾರ ಸಂಘವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂದ್ರೆ 1904ರಲ್ಲಿ, ಅಂದ್ರೆ 1904ರಲ್ಲಿ ಭಾರತದ ಮೊದಲ ಸಹಕಾರ ಸಂಘವು ಸ್ಥಾಪನೆ ಆಯಿತು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಸಹಕಾರ ಸಂಘದ ಲಾಭವನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಆಪ್ಷನ್ಸ್ ಅಂದ್ರೆ ಆಪ್ಷನ್ಸ್ ಲಾಭಾಂಶನ, ಬಡ್ಡಿನ, ಕಮಿಷನ್, ಸರ್ಪ್ಲಸ್ ಅಂತ. ಅಂದ್ರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಸರ್ಪ್ಲಸ್ ಅಂದ್ರೆ ಉಳಿಕೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸಹಕಾರ ಸಂಘದ ಉಳಿದ ಲಾಭವನ್ನು ಸರ್ಪ್ಲಸ್ ಅಥವಾ ಉಳಿಕೆ ಅಂತ ಕರಿತೀವಿ. ನೆಕ್ಸ್ಟ್ ಕರ್ನಾಟಕದಲ್ಲಿ ಸಹಕಾರ ಸಂಘಗಳ ಮುಖ್ಯ ನೋಂದಣಿಕಾರಿ ಯಾರಾಗಿರ್ತಾರೆ? ಕರ್ನಾಟಕದಲ್ಲಿ ಸಹಕಾರ ಸಂಘಗಳ ಮುಖ್ಯ ನೋಂದಣಿಕಾರಿ ಅಥವಾ ರಿಜಿಸ್ಟ್ರಾರ್ ಯಾರು ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಸಹಕಾರ ಸಂಘಗಳ ರಿಜಿಸ್ಟ್ರಾರ್, ಇದು ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಹಕಾರ ಸಂಘಗಳ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಯಾವ ಸ್ಥಳದಲ್ಲಿ ನಡೆಸಬೇಕು ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದರೆ ಇದಕ್ಕೆ ಉತ್ತರ ಸಂಘದ ನೋಂದಾಯಿತ ಕಚೇರಿಯಲ್ಲಿ. ಓಕೆ, ಏನು ಸಂಘದ ನೋಂದಾಯಿತ ಅಂದ್ರೆ ಸಾಮಾನ್ಯ ಸಭೆಯನ್ನು ಸಂಘದ ಒಂದು ನೋಂದಾಯಿತ ಕಚೇರಿಯಲ್ಲಿ ಅಥವಾ ಉಪ ನಿಯಮಗಳಲ್ಲಿ ತಿಳಿಸಲಾದ ಸ್ಥಳದಲ್ಲಿ ನಡೆಸಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ತಿಳಿಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಸಹಕಾರ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಎಷ್ಟು ದಿನಗಳೊಳಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು 30 ದಿನ. ಅಂದ್ರೆ 30 ದಿನದೊಳಗೆ ಆಡಳಿತ ಮಂಡಳಿ ಸದಸ್ಯರು ತಮ್ಮ ರಾಜೀನಾಮೆಯನ್ನು 30 ದಿನದೊಳಗೆ ಸಲ್ಲಿಸಬೇಕು. ಓಕೆ, ನೆಕ್ಸ್ಟ್ ಕರ್ನಾಟಕದಲ್ಲಿ ರೈತರಿಗೆ ಅಲ್ಪಾವಧಿ ಸಾಲ ನೀಡುವ ಪ್ರಮುಖ ಸಹಕಾರಿ ಸಂಸ್ಥೆ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು PACS ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ರೈತರಿಗೆ ಅಲ್ಪಾವಧಿ ಸಾಲ ನೀಡುವ ಪ್ರಮುಖ ಸಹಕಾರಿ ಸಂಸ್ಥೆ ಆಗಿದೆ. ನೆಕ್ಸ್ಟ್ ಸಹಕಾರ ಸಂಘಗಳ ಪ್ರಮುಖ ತತ್ವ ಏನು ಅಂತ ಹೇಳ್ಬಿಟ್ಟು ಕೇಳಿದರೆ ಒಬ್ಬ ವ್ಯಕ್ತಿಗೆ ಒಂದು ಮತ ಅಂತ ಹೇಳ್ಬಿಟ್ಟು ನಾವು ತಿಳ್ಕೋಬೇಕು. ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಮತ ಅಂದ್ರೆ ಇದೊಂದು ಪ್ರಜಾಸತ್ತಾತ್ಮಕ ತತ್ವವನ್ನು ಅನುಸರಿಸುತ್ತದೆ ಅಂತ ನಾವು ಇಲ್ಲಿ ಅರ್ಥೈಸ್ಕೋಬೇಕು. ನೆಕ್ಸ್ಟ್ 22ನೇ ಪ್ರಶ್ನೆ ಸಹಕಾರ ಸಂಘದ ಪರವಾಗಿ ಸಾಲ ನೀಡುವ ಅಧಿಕಾರ ಯಾರಿಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದು ಆಡಳಿತ ಮಂಡಳಿಗೆ ಇರುತ್ತದೆ. ಅಂದ್ರೆ ಸಹಕಾರ ಸಂಘದ ಪರವಾಗಿ ಸಾಲ ನೀಡುವ ಅಧಿಕಾರ ಕೇವಲ ಆಡಳಿತ ಮಂಡಳಿಗೆ ಮಾತ್ರ ಹೊಂದಿರುತ್ತದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್ 23ನೇ ಪ್ರಶ್ನೆ ಬಂದ್ಬಿಟ್ಟು ಸಹಕಾರ ಸಂಘದ ಕಾರ್ಯಕಾರಿ ಸಮಿತಿ ಎಕ್ಸಿಕ್ಯೂಟಿವ್ ಕಮಿಟಿಯ ಪ್ರಮುಖ ಕರ್ತವ್ಯ ಏನು ಅಂತ ಹೇಳ್ಬಿಟ್ಟು ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಒಂದು ದೈನಂದಿನ ಕಾರ್ಯನಿರ್ವಹಣೆ ಆಗಿರುತ್ತದೆ. ಅಂದ್ರೆ ಕಾರ್ಯಕಾರಿ ಸಮಿತಿಯು ಪ್ರಮುಖ ಕರ್ತವ್ಯ ಅಂದ್ರೆ ಡೇ ಬೈ ಡೇ ಆಕ್ಟಿವಿಟೀಸ್ ಅಂದ್ರೆ ದೈನಂದಿನ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಬೇಕಾಗುತ್ತೆ.
ನೆಕ್ಸ್ಟು ಸಹಕಾರ ತತ್ವಗಳ ಪ್ರಕಾರ ಸಹಕಾರಿ ಸಂಘಗಳು ಯಾವ ರೀತಿಯ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡಬೇಕು ಅಂತೇಳ್ಬಿಟ್ಟು ಪ್ರಶ್ನೆನ ಕೇಳಲಾಗಿದೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಸಹಕಾರಿ ತತ್ವ, ವ್ಯವಹಾರ ಮತ್ತು ತಾಂತ್ರಿಕ ತರಬೇತಿ ಆಗಿರುತ್ತೆ. ಓಕೆ, ಇಷ್ಟೆಲ್ಲ ನೀವು ಟೆಸ್ಟ್ನ ಅಟೆಂಡ್ ಮಾಡಿದ್ಮೇಲೆ ಇಲ್ಲಿ ಒಂದು ಸಬ್ಮಿಟ್ ಬಟನ್ ಕೊಟ್ಟಿರ್ತಾರೆ. ಇಲ್ಲಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಒಂದು PDF ಡೌನ್ಲೋಡ್ ಆಗುತ್ತೆ. ಓಕೆ, PDF ನ ನೀವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೂಡ ಸೇಮ್ ನಿಮಗೆ ಎಷ್ಟು ಅಂಕ ಬಂದಿದ್ದಾವೆ ಅನ್ನೋದು ಗೊತ್ತಾಗುತ್ತೆ. PDF ಡೌನ್ಲೋಡ್ ಆದಮೇಲೆ ಅದರಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದು ಕೂಡ ಡಿಸ್ಪ್ಲೇ ಆಗುತ್ತೆ. ಅದ್ರ ಜೊತೆಗೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಡಿಸ್ಪ್ಲೇ ಆಗುತ್ತೆ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬರು ಯಾರಾದರೂ ಬಂದಿದ್ರು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಪ್ರಶ್ನೆ ಪತ್ರಿಕೆಗಳು ಪ್ಲಸ್ ಆನ್ಲೈನ್ ಟೆಸ್ಟ್ಗಳನ್ನ ಕೂಡ ನಾವು ಪ್ರತಿದಿನನೂ ಕಂಡಕ್ಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಧನ್ಯವಾದಗಳು.